ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ನಾವು ತಪ್ಪು ಮಾಡಿದಂತಹ ಸಂದರ್ಭಗಳಲ್ಲಿ ಮೊದಲನೇದಾಗಿ ನಮ್ಮನ್ನು ನಾವು ಕ್ಷಮಿಸುತ್ತೇವೆ. ತದನಂತರ ಇತರರು ಸಹ ನಮ್ಮನ್ನು ಕ್ಷಮಿಸಲಿ ಎಂದು ನಾವು ಇಚ್ಛಿಸುತ್ತೇವೆ. ಆದರೆ ಇತರರು ತಪ್ಪು ಮಾಡಿದಾಗ ನಾವು ಆ ಒಂದು ನ್ಯಾಯಾಧೀಶರ ಆಸನದಲ್ಲಿ ಕುಳಿತು ತೀರ್ಪು ಕೊಡಲು ಮುಂದೆ ಬರುತ್ತೇವೆ, ಅವರನ್ನು ನಿಂದಿಸುತ್ತೇವೆ, ಅವರ ತಪ್ಪನ್ನು ಎತ್ತಿ ಹಿಡಿದು ಇಡೀ ಜಗಕ್ಕೆ ತೋರಿಸಲು ಮುಂದೆ ಹೋಗುತ್ತೇವೆ. ನೀನು ಮಾಡುತ್ತಿರುವುದು ಸರಿಯಲ್ಲ ಎಂದು ನಾವು ಅವರನ್ನು ಖಂಡಿಸುತ್ತೇವೆ. ಪ್ರಿಯರೇ, ನಾವು ತಪ್ಪು ಮಾಡಿದಾಗ ನಮ್ಮನ್ನು ಕ್ಷಮಿಸುತ್ತೇವೆ, ಇತರರು ಕ್ಷಮಿಸಲಿ ಎಂದುಕೊಳ್ಳುತ್ತೇವೆ. ಆದರೆ ಇತರರು ತಪ್ಪು ಮಾಡಿದಾಗ ನಾವು ಅವರನ್ನು ದೂಷಿಸುತ್ತೇವೆ. ಇದು ಸರಿಯಲ್ಲ. ಪ್ರಭು ಯೇಸು ಕ್ರಿಸ್ತರು ಇಂದಿನ ಶುಭ ಸಂದೇಶದಲ್ಲಿ ಹೇಳುತ್ತಾರೆ, ಮೊದಲನೇದಾಗಿ ನಿನ್ನ ಕಣ್ಣಲ್ಲಿರುವಂತಹ ದಿಮ್ಮಿಯನ್ನು ತೆಗೆದುಹಾಕು, ತದನಂತರ ಇತರರ ಕಣ್ಣಲ್ಲಿರುವಂತಹ ಅಣುವನ್ನು ತೆಗೆಯಲು ನಿನಗೆ ಸುಲಭವಾಗುತ್ತದೆ ಎಂದು. ಹೌದು ಪ್ರಿಯರೇ, ಮೊದಲನೇದಾಗಿ ನಾನು ಸರಿಯಾದ ಹಾದಿಯನ್ನು ತುಳಿಯುತ್ತಿದ್ದೇನೆ ಎಂದು ನಾವು ಕೇಳಿಕೊಳ್ಳಬೇಕು. ತದನಂತರ ಒಂದು ವೇಳೆ ಸರಿಯಾಗಿ ನಡೆಯುತ್ತಿದ್ದರೆ ಇತರರನ್ನು ನಾವು ಕರೆದುಕೊಂಡು ಹೋಗಬೇಕು. ಬೇರೆ ಒಂದು ಕುಟುಂಬದಲ್ಲಿ ಒಬ್ಬ ತಂದೆ ಒಬ್ಬ ದೊಡ್ಡ ಕುಡುಕನಾಗಿದ್ದರೆ ತನ್ನ ಮಕ್ಕಳಿಗೆ ಹೇಗೆ ಆತ ಹೇಳಲು ಸಾಧ್ಯ, ನೀನು ಕುಡಿಯಬೇಡ, ಕುಡಿಯುವುದು ಸರಿಯಲ್ಲ ಎಂದು? ಒಂದು ಮನೆಯಲ್ಲಿ ಒಬ್ಬ ತಾಯಿ ಮೊಬೈಲ್ ಅಥವಾ ಯಾವುದಾದರೂ ಒಂದು ಧಾರಾವಾಹಿಗಳಿಗೆ ಅವರು ಎಡಿಕ್ಟ್ ಆಗಿದ್ದರೆ ಅವರು ತನ್ನ ಮಗಳಿಗೆ ಹೇಗೆ ತಾನೇ ಹೇಳಲು ಸಾಧ್ಯ, ನೀನು ಈ ಧಾರಾವಾಹಿ ನೋಡಬೇಡ, ಈ ಮೊಬೈಲನ್ನು ಜಾಸ್ತಿ ಯೂಸ್ ಮಾಡಬೇಡ ಎಂದು? ಅವರು ಕೇಳುತ್ತಾರೆ? ಇಲ್ಲ. ಪ್ರಿಯರೇ, ಅದೇ ರೀತಿಯಲ್ಲಿ ನಾವು ನಮ್ಮ ಜೀವನದ ಶೈಲಿ, ನಾವು ಜೀವಿಸುತ್ತಿರುವಂತಹ ರೀತಿ ಸರಿ ಇದ್ದರೆ ಮಾತ್ರ ನಾವು ಇತರರನ್ನು ಒಂದು ಸರಿಯಾದ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗಲು ಸಾಧ್ಯ. ಅದನ್ನೆಂದು ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಒಬ್ಬ ಕುರುಡ ಮತ್ತೊಬ್ಬ ಕುರುಡಿಗೆ ದಾರಿ ತೋರಿಸುವುದು ಅಸಾಧ್ಯ, ಇಬ್ಬರು ಸಹ ಹಳ್ಳಕ್ಕೆ ಬಿದ್ದು ಬಿಡುತ್ತಾರೆ. ಅದನ್ನು ಮೊದಲನೇದಾಗಿ ನಾವು ನಮ್ಮ ದೃಷ್ಟಿಯನ್ನು ಸರಿಪಡಿಸಿಕೊಳ್ಳಬೇಕು, ನಮ್ಮ ಕಣ್ಣಲ್ಲಿರುವಂತಹ ದಿಮ್ಮಿಯನ್ನು ತೆಗೆದು ಹಾಕಬೇಕು. ನಮ್ಮ ಪಾಪ ಜೀವನವನ್ನು ಬಿಟ್ಟು ಸರಿಯಾದ ಹಾದಿಯಲ್ಲಿ ನಡೆದರೆ ಇತರರ ಚಿಕ್ಕ ಪುಟ್ಟ ತಪ್ಪುಗಳನ್ನು ಸರಿಪಡಿಸಲು ಸಾಧ್ಯ. ಅದು ಹೇಗೆ ಸರಿಪಡಿಸುವುದು ಎಂದರೆ ಪ್ರೀತಿಯಿಂದ, ಕ್ಷಮೆಯಿಂದ, ಕರುಣೆಯಿಂದ ನಾವು ಇತರರನ್ನು ಸರಿಪಡಿಸಬಹುದು. ಹೌದು ಪ್ರಿಯರೇ, ಮೊದಲನೇದಾಗಿ ನಮ್ಮ ದೃಷ್ಟಿ ಸರಿಯಾಗಲಿ, ನಮ್ಮ ಜೀವನ ಶೈಲಿ ಸರಿಯಾಗಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸೋಣ. ತದನಂತರ ಇತರರಿಗೆ ನಾವು ಮಾರ್ಗದರ್ಶಕರಾಗೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.